ಹೇಳಿ ತಾತ. ಏ ದಂಡ್ಪಿಂಡ, ಎಲ್ಲ ಇದೆಯಾ? ನೀವೇ ಹೇಳಿದ್ರಲ್ಲ ತಾಳಿ ತಗೋಬರಕ್ಕೆ, ಅದಕ್ಕೆ ಚಿನ್ನದ ಅಂಗಡಿಗೆ ಬಂದಿದ್ದೀನಿ. ನಾನು ಯಾವ್ದು ತರದಿನೋ ಆದ್ರೂ ಅದನ್ನೇ ಹಾಕೋಬೇಕು. ಈಗಾಗಲೇ ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ. ಏ ಸೆಲೆಕ್ಟ್ ಮಾಡಿದ್ರೆ ಸಾಕ, ಕೊಂಡ್ಕೋಬಾರ್ದಾ? ಕೊಂಡ್ಕೋತೀನಿ ತಾತ, ಕೊಂಡ್ಕೊಳ್ಳೋದು ತಾನೇ ಸೆಲೆಕ್ಟ್ ಮಾಡಿರೋದು. ಏಯ್, ಕೊಂಡ್ಕೋತೀನಿ ಅಂದ್ರೆ ಸಾಕೇನೋ, ಅದಕ್ಕೆ ದುಡ್ಡು ಬೇಡವಾ? ದುಡ್ಡು ಹೌದಲ್ಲ, ದುಡ್ಡು ಬೇಕು. ಸದ್ಯಕ್ಕೆ ಸ್ವಲ್ಪ ನನ್ನ ಹತ್ರ ದುಡ್ಡಿದೆ ತಾತ. ಎಷ್ಟು ಅಂತ ಕೇಳಿ ಬೇರೆ ಎಲ್ಲಾದ್ರೂ ಸಾಲ ಮಾಡ್ತಾ ಇರ್ತೀನಿ. ಏನೋ ಸಾಲನ? ನನ್ನ ಮುಂದೆನೆ ಸಾಲ ಮಾಡ್ತಿರ್ತೀನಿ ಅಂತ ಹೇಳ್ತೀಯ? ಎಷ್ಟು ಧೈರ್ಯನೋ ನಿನಗೆ? ಮತ್ತಿನ್ನೇನ್ ಮಾಡ್ಲಿ ತಾತ, ಅಂಗಡಿ ಅವನೇನು ಫ್ರೀಯಾಗಿ ಕೊಡ್ತಾನ ನನಗೆ? ಸಾಲ ಮಾಡ್ತೀನಿ, ಕಷ್ಟಪಟ್ಟು ದುಡ್ದು ಸಾಲ ತೀರಿಸ್ತೀನಿ. ಆಹಾ, ಏನ್ ದೊಡ್ಡ ಮನುಷ್ಯನೋ. ಸಾಲ ಮಾಡ್ತೀನಿ ಅನ್ನೋದನ್ನ ಸಾಧನೆ ಮಾಡ್ತೀನಿ ಅನ್ನೋ ತರ ಹೇಳ್ತಾ ಇದ್ದೀಯ. ಅಂಥ ಸಾಹಸಕ್ಕೆಲ್ಲ ಕೈ ಹಾಕಬೇಡ. ನಿನ್ನ ಅಕೌಂಟ್ಗೆ ನಾನು ದುಡ್ಡು ಹಾಕಿದ್ದೀನಿ ನೋಡು. ಅದೇ ದುಡ್ಡಲ್ಲಿ ತಾಳಿ ತಗೊಂಡು ಬಾ. ಏನೋ ಯೋಚನೆ ಮಾಡ್ತಿದ್ದೀಯಾ? ಆ ತಾಳಿನ ನೀನು ನಿನ್ನ ದುಡ್ಡಲ್ಲೇ ಕೊಡಿಸ್ತಾ ಇರೋದು. ನನ್ನ ದುಡ್ಡಲ್ಲ. ಹಾ, ಅದು ನಾನು ನಿನಗೆ ಕೊಡ್ತಿರೋ ಸಾಲ. ನಿನಗೆ ಯಾವಾಗ ಆಗುತ್ತೋ ಆ ಸಾಲನ ವಾಪಸ್ ಕೊಡು. ಅದಕ್ಕೆ ನಾನು ಬಡ್ಡಿ ಚಾರ್ಜ್ ಮಾಡಲ್ಲ, ಓಕೆನಾ? ತಾತ, ಹೇಳದ್ನಲ್ಲ, ಸಾಲ ಅಂತ ತಗೊಂಡ ಮೇಲೆ ಅದು ನಿನ್ನ ದುಡ್ಡೇ ಆಗತ್ತೆ. ಅಂದಮೇಲೆ ನಿನ್ನ ದುಡ್ಡಲ್ಲೇ ತಾಳಿನ ತಗೊಂಡು ಬಾ. ಸರಿ ತಾತ, ತರ್ತೀನಿ. ಆಯ್ತಾಯ್ತು, ಇಡು ಫೋನ್. ತಾತ ಒಂದು ನಿಮಿಷ. ಏನದು? ಥ್ಯಾಂಕ್ಸ್ ತಾತ. ಓ ಚೋಡಗ, ಫೋನ್ ಇಡ. ನೋಡು, ಹುಷಾರಾಗಿ ತಗೊಂಡ್ ಬಾ. ಅಮ್ಮನ ಮೇಲೆ ಅಷ್ಟೆಲ್ಲ ಪ್ರೀತಿ ಇದ್ರು ಇವನು ಒಣ ಬಿಂಕು ಬಿಗ್ಮಾನಕ್ಕಂತೂ ಏನೂ ಕಮ್ಮಿ ಇಲ್ಲ. ಏನೋ ಪ್ಲಾನ್ ಅಂತ ಹೇಳ್ದಾಗಿತ್ತು, ಏನು ಅಂತ ಕೇಳ್ಬೋದಾ? ಅದು ಹೇಳು ದೀಪಿಕಾ, ನಿನ್ನ ಪ್ಲಾನ್ ಏನು ಅಂತ ಹೇಳಿದ್ರೆ ಇವರು ಖುಷಿ ಪಡ್ತಾರೆ. ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಮಗು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿತ್ತು, ಕತ್ತಲ್ಲಿ ಒಂದು ಚೈನ್ ಇತ್ತು. ಇವ್ರಿಗೆ ಈ ವಿಷಯಗಳೆಲ್ಲ ಹೇಗೆ ಗೊತ್ತಾಯ್ತು? ಫೋಟೋ ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ಎಷ್ಟು ಕಷ್ಟಪಡ್ತಾ ಇದ್ದೆ? ನಾನು ಹೇಳಿರೋ ಕ್ಲೂಸ್ ನೋಡಿ ಏನಾದ್ರು ಕಂಡುಹಿಡೀರಿ. ಎನಿ ಅಪ್ಡೇಟ್ಸ್ ನನಗೆ ತಿಳಿಸಿ. ನನ್ನ ಮಗಳ ಬಗ್ಗೆ ಇದ್ದಿದ್ದು ಯಾವ ಗುರುತುಗಳನ್ನು ನಾನು ಇವ್ರಿಗೆ ಹೇಳಿಲ್ಲ. ಆದರೂ ಇದೆಲ್ಲ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಅಂದರೆ ನನ್ನ ಡೈರಿ ಏನಾದರೂ ಇವ್ರಿಗೆ ಸಿಗ್ತಾ? ಹೌದು, ಗೊತ್ತಾಗಿದ್ರೆ ಅದ್ರ ಮೂಲಕನೇ ಗೊತ್ತಾಗಬೇಕು. ಇಲ್ಲ, ಇವ್ರ ಕೆಟ್ಟ ಯೋಚನೆಗಳಿಗೆ ನನ್ನ ಮಗಳು ಬಲಿ ಆಗೋದು ಬೇಡ. ಸಂಬಂಧದ ಬೆಲೆನೇ ಗೊತ್ತಿಲ್ಲದೆ ಆಸ್ತಿಗೋಸ್ಕರ ನನ್ನ ಮಗಳನ್ನ ಹುಡುಕ್ತಿದ್ದಾರೆ ಇವರು. ಯಾವ ಕಾರಣಕ್ಕೂ ನನ್ನ ಮಗಳು ಇವ್ರಿಗೆ ಸಿಗಬಾರ್ದು. ಇವೆಲ್ಲ ಯಾಕೋ ವರ್ಕ್ ಆಗಲ್ಲ ಅನ್ಸುತ್ತೆ. ಇವ್ರನ್ನೆಲ್ಲ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನಾನೇ ಫೀಲ್ಡ್ಗೆ ಇಳಿಬೇಕು. ಅಯ್ಯೋ, ನೀವ್ ಯಾಕಿಷ್ಟು ಮುದ್ದಾಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದ್ರಲ್ಲಿ ಏನಿದೆ? ನಾನು ಅಷ್ಟೇ, ಅಷ್ಟೊತ್ತಿಂದ ಅಮ್ಮ ಯಾಕೆ ಇಷ್ಟೊಂದು ಮುದ್ದಾಗಿದ್ದಾರೆ ಅಂತ ಕೇಳೋಣ ಅನ್ಕೊಂಡೆ. ಅಮ್ಮ, ನೀವಿವತ್ತು ಇಷ್ಟೊಂದು ಮುದ್ದಾಗಿರೋದಕ್ಕೆ ಪಾರ್ಲರ್ ಕಾರಣನಾ ಅಥವಾ ಮಾವ ಕಾರಣನಾ? ಬರ್ತಾ ಬರ್ತಾ ನಿಮ್ಮ ಹುಡುಗಾಟಿಕೆ ಜಾಸ್ತಿ ಆಯ್ತು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಮದುವೆ ಆಗಿ 1 ವರ್ಷ ಆಯ್ತು ಅಂತ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದಿದ್ರೆ ಆಗಿರೋದು. ಅದು ಬಿಟ್ಟು ಮದುವೆ, ಮೆಹಂದಿ, ಅಲಂಕಾರ ಇದೆಲ್ಲ ಬೇಕಾ?
ಚೆನ್ನಾಗಿ ನಗ್ತಾರಷ್ಟೆ. ಅಯ್ಯೋ, ವಯಸ್ಸಾಗಿದೆ ಅಂತ ನಗ್ದೇ ಇರೋದಕ್ಕಾಗತ್ತಾ? ಖುಷಿನೇ ಮರೆಯೋದಕ್ಕಾಗತ್ತಾ? ವಯಸ್ಸಿಗೂ ಸಂತೋಷಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಂತೋಷ ಪಡೋದಕ್ಕೆ ಯಾವ ವಯಸ್ಸಿನ ಮಿತಿನೂ ಇಲ್ಲ ಅಮ್ಮ. ನೋಡಿ ನೋಡಿ, ನಿಮ್ ಗುಳಿಕೆನೆ ನಿಮ್ ನಗೋಕ್ಕೋಸ್ಕರ ಕಾಯ್ತಾ ಇದೆ. ಅಂಥದ್ರಲ್ಲಿ ವಯಸ್ಸಿನ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ. ನಗೋಕ್ ಬೇಕಾಗಿರೋದು ವಯಸ್ಸಲ್ಲ, ಮನ್ಸು. ಆ ನಿಮ್ ಗುಳಿಕೆನೆಗೋಸ್ಕರನಾದ್ರೂ ಒಂದ್ಸರಿ ನಗ್ಬಿಡಿ. ಬರ್ತಿದೆ ಬರ್ತಿದೆ ಬಂತು. ಇಂಥ ನಾಟಕಗಳಿಗೇನೂ ಕಮ್ಮಿ ಇಲ್ಲ. ಎಲ್ಲ ಗೊತ್ತಿದ್ರು ತನಗೇನು ಗೊತ್ತೇ ಇಲ್ಲ, ತಾನು ಮುಗ್ದೆ ಅನ್ನೋ ಥರ ನಡ್ಕೊಳ್ಳೋದು. ಎಲ್ಲ ಆಸೆಗಳು ಮನಸ್ಸಲ್ಲಿದ್ದರೂ ತನಗೇನು ಬೇಕಾಗೇ ಇಲ್ಲ ಅನ್ನೋದು. ಇಂಥ ಮಾತುಗಳು ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಅತ್ತೆ, ಉರಿಬೇಕಾಗಿರೋದು ನಮ್ಮ ಮೈಯಲ್ಲ, ಆ ತುಳಸಿಯವ್ರ ಕೈ. ಏನು ಹೇಳ್ತಿದ್ಯಾ? ಈ ನಗು ಮಾಯಾಗಿ ಅವರೆಲ್ಲ ಹೇಗೆ ಪರದಾಡ್ತಾರೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ನೀವು ನೋಡ್ತೀರಾ.